ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ವಾಯ್ಸ್ ಸ್ವಲ್ಪ ಚೇಂಜಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗಿನ ತಿಂಡಿಗೆ ವಾಂಗಿಬಾತ್ನ ಮಾಡಿದ್ದೆ, ಹಾಗೆಯೇ ಸ್ವಲ್ಪ ಗ್ರಾಸರೀಸ್ನೆಲ್ಲ ತರಬೇಕಾಗಿತ್ತು, ಅದನ್ನು ಕೂಡ ತರಿಸ್ಕೊಂಡು ರೀಫಿಲ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸಿಂಪಲ್ ಆಗಿರುವಂತಹ ರಂಗೋಲಿ ಡಿಸೈನ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ತುಂಬ ಜನ ಕೇಳಿದಂತಹ ಕ್ವೆಶನ್ ಇದು. ಪ್ಲೀಸ್ ಪೂಜಾ, ನಿಮ್ಮ ಯೂಟ್ಯೂಬ್ ಜರ್ನಿ ಬಗ್ಗೆ ಶೇರ್ ಮಾಡಿ. ಓದ್ಕೊಂಡಿದ್ದೀರಾ, ನೀವು ಹೊರಗಡೆ ಹೋಗಿ ಕೆಲಸ ಮಾಡ್ಬೋದಿತ್ತು, ಯೂಟ್ಯೂಬ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾಕೆ ನಿಮಗೆ ಯೂಟ್ಯೂಬ್ನೇ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು ಅಂತ ತುಂಬ ದಿನದಿಂದ ಕಮೆಂಟ್ ಬರ್ತಾಯಿತ್ತು. ಇವತ್ತು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ಜೊತೆನೇ ಈ ಯೂಟ್ಯೂಬ್ ಜರ್ನಿ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನನಗೆ ಯೂಟ್ಯೂಬ್ನ ಯಾಕೆ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು ಅಂದರೆ, ನನಗೆ ಹೊರಗಡೆ ಹೋಗಿ ಕೆಲಸ ಮಾಡೋದು ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ. ನನಗೆ ಮೊದಲಿಂದನೂ ಕೂಡ ಇಷ್ಟ ಇಲ್ಲ. ನನ್ನದೇ ಆಗಿರುವಂಥದ್ದನ್ನು ಏನಾದ್ರೂ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಆದರೂ ಕೂಡ 1 ಇಯರ್ ಕೆಲಸ ಮಾಡಿದ್ದೆ ಮದುವೆಗೆ ಮುಂಚೆ. ಮದುವೆ ಆದಮೇಲೆ ಗಂಡನ ಮನೆಗೆ ಬಂದಮೇಲೆ ಅಲ್ಲಿ ಕೆಲಸನ ರಿಸೈನ್ ಮಾಡಿದೆ. ಮತ್ತು ಇಲ್ಲಿ ಬೇರೆ ಕೆಲಸಕ್ಕೆ ಜಾಯಿನ್ ಆಗಬೇಕು ಅಂತ ಏನೂ ಅನ್ನಿಸ್ಲಿಲ್ಲ ನನಗೆ. ನಮ್ಮ ಮನೆಯಲ್ಲೂ ಕೂಡ ಏನೂ ಫೋರ್ಸ್ ಮಾಡಲಿಲ್ಲ. ಮುಂದೆ ಏನಾದ್ರೂ MCOM ಮಾಡಬೇಕು ಅಂತ ಇದ್ದರೆ ಮಾಡಿ, ಇಲ್ಲ ಅಂತಂದರೆ ಯಾವುದಾದ್ರೂ ಎಕ್ಸ್ಟ್ರಾ ಕೋರ್ಸಿಗೆ ಸೇರ್ಕೋಬೇಕು ಅಂದರೆ ಸೇರ್ಕೊಳ್ಳಿ, ಇಲ್ಲ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನೇ ಮಾಡಿ ಅಂತ ಹೇಳಿದರು. ಆ ಮದುವೆ ಹೊಸದ್ರಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೆ ಬೇರೆಯವ್ರದ್ದು. ಅದರಲ್ಲಿ ಈ ಕುಚ್ಚು ಹಾಕೋದು ಮತ್ತು ಬಟ್ಟೆ ಎಲ್ಲ ಸ್ಟಿಚ್ ಮಾಡಿ ಹಾಕೋದು, ಬ್ಲೌಸ್ ಡಿಸೈನ್ ಎಲ್ಲ ಹಾಕೋದು, ಈ ಥರದ್ದೆಲ್ಲ ನೋಡ್ತಾ ಇದ್ದೆ. ಅಂದರೆ ಬೇರೆ ಯೂಟ್ಯೂಬರ್ಸ್ ಅಂದರೆ ಹಿಂದಿಯವರು ಮತ್ತು ಕನ್ನಡದವರು ಕೂಡ ತುಂಬ ಜನ ಬಟ್ಟೆನೆಲ್ಲ ಹೊಲಿದು ಹಾಕ್ತಾಯಿದ್ರು. ಮೊದಲಿಂದನೂ ನನಗೆ ಫ್ಯಾಷನ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಸ್ವಲ್ಪನಾದ್ರೂ ಕಲ್ತಿದ್ದೆ ನನ್ನ ಅಕ್ಕನ ಕಡೆಯಿಂದ. ಅಂದರೆ ಡ್ರೆಸ್ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಗೊತ್ತಿತ್ತು, ಮತ್ತು ಕುಚ್ಚೆಲ್ಲ ಹಾಕೋದಕ್ಕೆ ನನಗೆ ಗೊತ್ತಿತ್ತಲ್ವ. ಸೊ ಹಾಗಾಗಿ ಏನಾದ್ರೂ ಮಾಡೋಣ, ಯೂಟ್ಯೂಬ್ನಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಅದರಲ್ಲಿ ಅರ್ನಿಂಗ್ಸ್ ಬರುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಒಂದು ಹಾಬಿ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಮತ್ತು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕಲ್ಲ ಅಂತ, ಯಾವ ರೀತಿ ಎಡಿಟ್ ಮಾಡೋದು, ವಾಯ್ಸ್ ಓವರ್ ಹೇಗೆ ಕೊಡೋದು, ಯಾವ ರೀತಿ ಅಪ್ಲೋಡ್ ಮಾಡೋದು, ಆ ಥರ ಎಲ್ಲ ಚೆಕ್ ಮಾಡೋವಾಗ ಯೂಟ್ಯೂಬಲ್ಲೂ ಕೂಡ ಅರ್ನಿಂಗ್ಸ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ. ಹೇಗಿದ್ರೂ ಮನೆಯಿಂದನೇ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಿತ್ತಲ್ವ. ಸೊ ಹಾಗಾಗಿ ಇದೇ ಬೆಸ್ಟ್ ಅನ್ನಿಸ್ತು ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, ನಾನು ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಮ ವೀಡಿಯೋಸ್ನ ಯಾಕೆ ನೋಡಬೇಕು, ಯೂಟ್ಯೂಬರ್ಸ್ ತುಂಬ ಜನ ಇದ್ದಾರೆ, ಆಲ್ರೆಡಿ ತುಂಬ ವೀಡಿಯೋಸ್ನ ಹಾಕ್ತಿದ್ದಾರೆ, ನಿಮ್ಮ ವೀಡಿಯೋಸ್ನೇ ಯಾಕೆ ನೋಡಬೇಕು ಅವರು ಅಂತ ಕೇಳಿದ್ರು. ಅದಕ್ಕೆ ನಾನು ಸರಿ ಓಕೆ, ನಾನು ಅವ್ರ ಥರನೇ ಮಾಡೋದು, ನಾನು ಬಟ್ಟೆ ಹೊಲಿದ ಹಾಕೋದು ಅಲ್ವಾ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಅದಕ್ಕಿಂತ ಮುಂಚೆನೇ ನಾನು ಮದುವೆ ಆದ ಹೊಸದ್ರಲ್ಲೇ ನಮ್ಮತ್ತೆ ನನಗೆ ಒಂದು ಬಟ್ಟೆ ಹೊಲಿಯೋ ಮಷಿನ್ನ ಗಿಫ್ಟಾಗಿ ಕೊಟ್ಟಿದ್ರು. ನನಗೆ ಇಂಟ್ರೆಸ್ಟ್ ಇತ್ತಲ್ವ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ, ಅದಕ್ಕೆ ಮೋಸ್ಟ್ಲಿ ಹೆಲ್ಪ್ ಆಗ್ಬೋದು ಅಂತ ಅವ್ರು ನನಗೆ ಗಿಫ್ಟ್ ಮಾಡಿದರು. ಅದರಿಂದನೇ ನಾನು ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ಕೋತಾ ಇದ್ದೆ. ನನಗೆ ಹೆಂಗೆ ಬೇಕೋ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು, ಮತ್ತು ಏನಾದ್ರೂ ಹೊಸದಾಗಿ ಟ್ರೈ ಮಾಡೋದು, ಈ ಥರ ಮಾಡ್ತಾಯಿದ್ದೆ. ಹಾಗೆ ನನ್ನ ಹತ್ರ ಒಂದು ಹಳೆ ಕುರ್ತಾ ಇತ್ತು, ಮದುವೆ ಆದ ಹೊಸದ್ರಲ್ಲಿ ತೊಗೊಂಡಿದ್ದು. 1 ಇಯರ್ ಅಷ್ಟರಲ್ಲಿ ಅದು ಸ್ವಲ್ಪ ಟೈಟ್ ಆಗ್ತಾಯಿತ್ತು. ಅದಕ್ಕೆ ತುಂಬ ಚೆನ್ನಾಗಿತ್ತು, ತುಂಬ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿದ್ದೆ. ಇನ್ನು ವೇಸ್ಟ್ ಮಾಡೋದು ಯಾಕೆ ಅಂತ ಅದನ್ನು ಕಟ್ ಮಾಡಿ ನಾನೊಂದು ಜಾಕೆಟ್ ಥರ ಮಾಡ್ಕೊಂಡಿದ್ದೆ. ಅದನ್ನು ನಾನು ಶೂಟ್ ಮಾಡ್ಕೊಂಡಿದ್ದೆ. ಅಂದರೆ ಯಾವುದೇ ಥರ ಟ್ರೈಪೋಡ್ ಏನೂ ಇಟ್ಕೊಳ್ದೆ ಕೈಯಿಂದನೇ ಇಟ್ಕೊಂಡು ಶೂಟ್ ಮಾಡ್ಕೊಂಡಿದ್ದೆ ಅದನ್ನು. ಇವ್ರೂ ಕೂಡ ಹೇಳಿದರು, ನಿಮಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಿದೆ ಅಲ್ವಾ, ಏನಾದ್ರೂ ಡಿಫ್ರೆಂಟಾಗಿ ವೀಡಿಯೋನ ರೆಡಿ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋ ಥರ ವೀಡಿಯೋನ ಕಂಪ್ಲೀಟಾಗಿ ರೆಡಿ ಮಾಡಿಟ್ಟಿರಿ, ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದರು. ಸರಿ ಅಂತೇಳಿ ನಾನು ವೀಡಿಯೋನ ಮಾಡಿ ಕಂಪ್ಲೀಟಾಗಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ರೆಡಿ ಮಾಡಿದ್ದೆ. ವೀಡಿಯೋನ ಎಡಿಟ್ ಮಾಡೋದಕ್ಕೆ ನನಗೆ ಆಲ್ಮೋಸ್ಟ್ 2 ಡೇಸ್ ಬೇಕಾಗಿತ್ತು. ನನಗೆ ವೀಡಿಯೋ ಎಡಿಟ್ ಮಾಡೋದು ಹೇಗೆ ಅಂತ ಕೂಡ ಗೊತ್ತಿರಲಿಲ್ಲ. ಯೂಟ್ಯೂಬ್ನೇ ನೋಡಿಕೊಂಡು ಕೈನ್ ಮಾಸ್ಟರಲ್ಲಿ ನಾನು ವೀಡಿಯೋನ ಎಡಿಟ್ ಮಾಡಿದ್ದೆ. ಮತ್ತು ವಾಯ್ಸ್ ಓವರ್ ಕೊಡೋದು ಅಷ್ಟೇ, ಹೆಂಗೆ ಕೊಡಬೇಕು ಅಂತ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ 3 ಮಿನಿಟ್ಸ್ ಏನೋ ಇತ್ತು ಆ ವಿಡಿಯೋ. ಅದಕ್ಕೆ ನಾನೇನು ಮಾಡಿದ್ದೆ, ಮಧ್ಯದಲ್ಲಿ ಕಟ್ ಮಾಡಿ ವಾಯ್ಸ್ ಕೊಡೋದು ಇವಾಗ ಗೊತ್ತಿದೆ. ಇನ್ ಕೇಸ್ ಮಧ್ಯದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಕಟ್ ಮಾಡಿ ಒಂದು 30 ಸೆಕೆಂಡ್ಸ್ ವಾಯ್ಸ್ ಓವರ್ ಕೊಟ್ಟು ಮತ್ತು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೋದು. ಮೊದಲು ನನಗೆ ಆ ರೀತಿ ಗೊತ್ತಿರಲಿಲ್ಲ. ಕಂಟಿನ್ಯೂಸ್ ಆಗಿ 3 ಮಿನಿಟ್ಸ್ ಕೂಡ ಮಾತಾಡಬೇಕು ಅಂತ ಆಲ್ಮೋಸ್ಟ್ 1 ಡೇ ಪೂರ್ತಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ ಎಲ್ಲ ಮನೆಯಿಂದ ಹೋದ್ಮೇಲೆ, ಅಂದರೆ ಅವರೆಲ್ಲ ಕೆಲಸಕ್ಕೆಲ್ಲ ಹೋದ್ಮೇಲೆ ನಾನು ಮನೇಲಿ ಕೂತ್ಕೊಂಡು ಈ ಥರ ರೆಡಿ ಮಾಡ್ತಾಯಿದ್ದೆ ವೀಡಿಯೋನ.
ಅಂದರೆ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಎಡಿಟ್ ಎಲ್ಲ ಮಾಡ್ತಾಯಿದ್ದೆ. 1 ಡೇ ಪೂರ್ತಿ ತೊಗೊಂಡಿದ್ದೀನಿ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ. ಮಧ್ಯೆ ತನಕ ಬರೋದು, 1-2 ಮಿನಿಟ್ಸ್ ಬಂದಾಗ ಮತ್ತೆ ಕೆಮ್ಮು ಬಂದ್ಬಿಡೋದು, ಇನ್ನೇನಾದರೂ ಡಿಸ್ಟರ್ಬೆನ್ಸ್ ಆದರೆ ಮತ್ತೆ ಅಲ್ಲಿ ಸ್ಟಾಪ್ ಮಾಡ್ತಾಯಿದ್ದೆ, ಮತ್ತೆ ವಾಯ್ಸ್ ಓವರ್ ಕೊಡೋದು. ಈ ಥರ ರೆಡಿ ಮಾಡಿ ಒಂದು ವೀಡಿಯೋನ ಅವ್ರಿಗೆ ರೆಡಿ ಮಾಡಿ ಕೊಟ್ಟಿದ್ದೆ. ಅವ್ರಿಗೂ ಕೂಡ ಓಕೆ ಚೆನ್ನಾಗಿದೆ, ಇದೇನೋ ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅಪ್ಲೋಡ್ ಮಾಡಿದ್ವಿ. ಒಂದು 4ರಿಂದ 5-6 ವೀಡಿಯೋನ ಅಪ್ಲೋಡ್ ಮಾಡಿದ್ವಿ. ಏನೂ ರೆಸ್ಪಾನ್ಸ್ ಏನೂ ಬರ್ತಾ ಇರಲಿಲ್ಲ. ನಮ್ಮ ಫ್ರೆಂಡ್ಸ್ ಏನಿದ್ರು, ಫ್ಯಾಮಿಲಿ ಏನಿದ್ರು, ಅವರಿಗೆ ಲಿಂಕ್ನ ಕಳಿಸ್ತಾ ಇದ್ದೆ ವೀಡಿಯೋದು, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡಿ ಅಂತ. ಆಲ್ಮೋಸ್ಟ್ 100 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದರು. ಒಂದು ವೀಡಿಯೋಗೆ 50 ಇಲ್ಲಾಂದರೆ 60 ವ್ಯೂಸ್ ಬರ್ತಾಯಿತ್ತು ಅಷ್ಟೇ. ಇದು ಯಾಕೋ ವರ್ಕೌಟ್ ಆಗಲ್ಲ ಅಂತ ಹಾಗೆ ಸ್ಟಾಪ್ ಮಾಡಿದ್ದೆ. ಸಡನ್ನಾಗಿ ಒಂದು ಕುಚ್ಚು ವೀಡಿಯೋ ಹಾಕಿದ್ದೆ. ಅಂದರೆ ಬಿಗ್ ಹೈ ನೀಡಲ್ ಇಲ್ಲದೆ ಇರೋ ಥರ, ಅಂದರೆ ಸೂಜಿನ ಬಳಸದೇ ಇರೋ ಥರ ಯಾವ ರೀತಿ ಒಂದು ಪೆನ್ ಅಥವಾ ಪೆನ್ನಿನ ಕಡ್ಡಿ ಬರುತ್ತಲ್ವ, ಅದನ್ನು ಬಳಸ್ಕೊಂಡು ಕುಚ್ಚನ್ನು ಹಾಕ್ಕೋಬೋದು ಅಂತ ಆ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೆ. ಅದು ಒಂದು 2-3 ತಿಂಗಳಾದಮೇಲೆ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ನೋಡೇ ಇರಲಿಲ್ಲ, ಯೂಟ್ಯೂಬ್ ಸ್ಟುಡಿಯೋನೇ ಓಪನ್ ಮಾಡ್ತಾ ಇರಲಿಲ್ಲ. ಏನು ಮತ್ತೆ ವಿಡಿಯೋ ಹಾಕೋದೇನೂ ಬೇಡ, ಬೇರೆ ಏನಾದ್ರೂ ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಈ ವಿಡಿಯೋ ಕ್ಲಿಕ್ ಆಯಿತು. ಡಿಸೆಂಬರ್ ಟೈಮಲ್ಲೇನೋ ಕ್ಲಿಕ್ ಆಯಿತು ಈ ವಿಡಿಯೋ. ಅದಾದಮೇಲೆ ಅದರಿಂದನೇ ನನಗೆ 1000 ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆದರು. ಹಾಗೇ 4000 ಅವರ್ಸ್ ವಾಚ್ ಅವರ್ ಏನಿತ್ತು ಅದು ಕೂಡ ಕಂಪ್ಲೀಟ್ ಆಯಿತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಅದೊಂದೇ ವೀಡಿಯೋಯಿಂದನೇ ಅರ್ನಿಂಗ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಯಾವುದಾದ್ರೂ ಒಂದು ವೀಡಿಯೋ ಕ್ಲಿಕ್ ಆದರೆ ಆಲ್ಮೋಸ್ಟ್ ನಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಅದರಲ್ಲೇ ಬಂದುಬಿಡ್ತಾರೆ. ಹಾಗೆಯೇ ವಾಚ್ ಟೈಮ್ ಕೂಡ ಅದರಲ್ಲೇ ಕವರ್ ಆಗಿಬಿಡುತ್ತೆ. ಆಲ್ಮೋಸ್ಟ್ 1 ಲಕ್ಷನೋ 2 ಲಕ್ಷನೋ ವ್ಯೂಸ್ ಆಗಿತ್ತು. ಅದಕ್ಕೇ ವಾಚ್ ಅವರ್ ಎಲ್ಲ ಕಂಪ್ಲೀಟ್ ಆಗಿ ಅದಿವಾಗ ಮಿಲಿಯನ್ ಗಟ್ಟಲೆ ಓಡಿದೆ. ಅದರಿಂದನೇ ತುಂಬ ಅರ್ನಿಂಗ್ಸ್ ಕೂಡ ಬಂದಿದೆ ನನಗೆ. ಅದಾದಮೇಲೆ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ವಿ. ಇದೆಲ್ಲ ಆಗೋದಕ್ಕೆ ಆಲ್ಮೋಸ್ಟ್ ನನಗೆ 6 ಮಂತ್ಸೇ ಬೇಕಾಗಿತ್ತು. ಅದಾದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಒಂದು ಗೂಗಲ್ ಪಿನ್ ಕೋಡ್ ಬರುತ್ತಲ್ವ, ಅದು ಬರೋದಕ್ಕೆ 1 ಮಂತ್ ಆಯಿತು. ಅದೆಲ್ಲ ಬಂತು, ಮಾನಿಟೈಸೇಷನ್ ಎಲ್ಲ ಆನ್ ಆಗಿ ಕೋಡೆಲ್ಲ ಅಪ್ಲೈ ಮಾಡಾದ ನಂತರ ಅರ್ನಿಂಗ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಫಸ್ಟ್ ಅರ್ನಿಂಗ್ ಬಂದಿದ್ದು ಮಾನಿಟೈಸೇಷನ್ ಆನ್ ಆಗಿ 1 ಮಂತ್ ಆ ಪಿನ್ ಬರುತ್ತಲ್ವ ಅದನ್ನು ಬಿಟ್ಟು ಅದಾದಮೇಲೆ 3 ತಿಂಗಳ ನಂತರ ದಿನಕ್ಕೆ $1 ಬರೋದು. ಅಪ್ಪಿತಪ್ಪಿ ಬಂದರೆ 1.2 1.3 ಈ ಥರ ಬರೋದು. ನಾನು ಫಸ್ಟ್ ಪೇಮೆಂಟ್ನ ತೊಗೊಳೋದಕ್ಕೆ 3 ಮಂತ್ಸ್ ಬೇಕಾಯಿತು ನನಗೆ. ಅಂದರೆ ಡೈಲಿ $1 ಬರೋದಲ್ವ, ಯೂಟ್ಯೂಬ್ನಲ್ಲಿ $100 ಆದಮೇಲೆ ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಆಲ್ಮೋಸ್ಟ್ ನನಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ 1 ಇಯರ್ಗೆ ನನಗೆ ಪೇಮೆಂಟ್ ಅನ್ನೋದು ಬಂದಿದ್ದು ಆಲ್ಮೋಸ್ಟ್ 9000 ಸಮಥಿಂಗ್ ಏನೋ ಬಂತು ಅಷ್ಟೇ. ಅದಾದಮೇಲೂ ಕೂಡ 3 ತಿಂಗಳಿಗೆ ಈ ಥರ 4 ತಿಂಗಳು, ಒಂದೊಂದು ದಿನ 5 ತಿಂಗಳು ಕೂಡ ಆಗೋದು. ಅದು ವೈರಲ್ ಆಗ್ತಾಯಿದ್ದು ಸ್ಟಾಪ್ ಆಗೋಯಿತು. ಅದಾದಮೇಲೆ ಒಂದು 4 ತಿಂಗಳಿಗೆ 5 ತಿಂಗಳಿಗೆ ಈ ಥರ ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇದರಲ್ಲೂ ಕೂಡ ಸೇಮ್ ಕ್ವೆಶ್ಚನ್ ಬರೋದು. ನಾನೇನಾದ್ರೂ ಡ್ರೆಸ್ನ ಸ್ಟಿಚ್ ಮಾಡಿ ಹಾಕಿದ್ರೆ ಫೇಸ್ ರಿವೀಲ್ ಮಾಡಿ, ಫೇಸ್ ಯಾಕೆ ತೋರಿಸಲ್ಲ, ಈ ಥರ ಕಮೆಂಟ್ಸ್ ಬರೋದು. ನನಗೊಂಥರ ಜಾಸ್ತಿ ಡಿಸಪಾಯಿಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗೋಯಿತು. ಅಯ್ಯೋ ಇದೇನು ಈ ಥರ ಕೇಳ್ತಾರೆ, ನನಗಿಷ್ಟ ಇಲ್ವಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ಮತ್ತೆ ಅದನ್ನು ಸ್ಟಾಪ್ ಮಾಡಿಬಿಟ್ಟಿದೆ. ಸೆಲ್ಫ್ ಸ್ಟೈಲ್ ಬೈ ಪೂಜಾ ಅಂತ ಚಾನಲ್ ಹೆಸರು. ಅದ್ರ ಲಿಂಕ್ನ ನಾನು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅದರಲ್ಲೂ 23,000 ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ ಇವಾಗ್ಲೂ. ಅದನ್ನು ನಾನು ಇವಾಗೇನು ಕಂಟಿನ್ಯೂ ಮಾಡ್ತಾಯಿಲ್ಲ, ಯಾವಾಗಲಾದ್ರೂ ಒಂದೊಂದು ವೀಡಿಯೋ ಹಾಕ್ತೀನಿ ಅಷ್ಟೇ. ಫೇಸ್ ರಿವೀಲ್ ಮಾಡಿ ಅಂತ ಕೇಳ್ತಿದ್ರಲ್ಲ ಅಂದ್ಕೊಂಡು ಆ ಚಾನಲ್ನ ಸ್ಟಾಪ್ ಮಾಡಿದೆ. ಮತ್ತು ಫೇಸ್ ರಿವೀಲ್ ಮಾಡದೇ ಇರೋವಂಥದ್ದನ್ನು ಏನಾದ್ರೂ ಮಾಡಬೇಕಲ್ಲ ಅಂದ್ಕೊಂಡು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿದೆ. ನನ್ನ ಕುಕ್ಕಿಂಗ್ನಲ್ಲೂ ಕೂಡ ಸ್ವಲ್ಪ ಪ್ಯಾಷನ್ ತುಂಬಾ ಇತ್ತು. ನಾನು ಚಿಕ್ಕ ವಯಸ್ಸಿಂದನೂ ಅಡುಗೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಫುಲ್ ನಮ್ಮ ಹಳ್ಳಿ ಕಡೆ ಏನೇನು ಅಡುಗೆ ಮಾಡ್ತೀವಿ ಅದನ್ನೆಲ್ಲ ಮಾಡ್ತಾಯಿದ್ದೆ. ಅದನ್ನೇ ಹಾಕೋಣ ಅಂತ ಅಂದ್ಕೊಂಡು ಮತ್ತು ಅದನ್ನು ಕೂಡ ಸ್ಟಾರ್ಟ್ ಮಾಡಿದೆ. ಮತ್ತು ರೆಸ್ಟೋರೆಂಟ್ಗೆಲ್ಲ ಹೋದಾಗ ಅಲ್ಲಿ ಏನಾದ್ರೂ ಹೊಸ ಡಿಶ್ನ ಟ್ರೈ ಮಾಡಿದಾಗ ಮತ್ತು ಅದನ್ನು ಮನೆಯಲ್ಲಿ ಬಂದು ಟ್ರೈ ಮಾಡ್ತಾಯಿದ್ದೆ. ಆ ಥರ ಟ್ರೈ ಮಾಡೋದು ನನಗೆ ತುಂಬ ಇಷ್ಟ ಇತ್ತು. ಅದನ್ನು ಕೂಡ ಟ್ರೈ ಮಾಡಿ ಹಾಕ್ತಾಯಿದ್ದೆ. ಅದು ಕೂಡ ಸ್ವಲ್ಪ ಒಂದು ಇಡ್ಲಿ ವಿಡಿಯೋ ಏನಿದೆ, ಇಡ್ಲಿ ಮಾಡಿರೋಂಥ ವಿಡಿಯೋ ಇದೆ, ಅದು ಕೂಡ ವೈರಲ್ ಆಯಿತು. ಅದು ಕೂಡ ಅದರಿಂದನೇ 1000 ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆದರು. ಹಾಗೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿ ಅದು ಕೂಡ ಮಾನಿಟೈಸೇಷನ್ ಆನ್ ಆಗೋಯಿತು ಒಂದು 3 ಮಂತ್ಸಲ್ಲಿ. ಮತ್ತು ಅದರಲ್ಲೂ ಕೂಡ ಅರ್ನಿಂಗ್ ಸ್ಟಾರ್ಟ್ ಆಯಿತು. ಆಲ್ರೆಡಿ ಸೆಲ್ಫ್ ಸ್ಟೈಲ್ ಬೈ ಪೂಜಾದಲ್ಲಿ ಅರ್ನಿಂಗ್ ಸ್ಟಾಪ್ ಆಗೋಯಿತು. ಇವಾಗ್ಲೂ ಕೂಡ ಒಂದು ತಿಂಗಳಿಗೆ $3-4 ಬರುತ್ತೇನೋ ಅಷ್ಟೇ. ಈ ಪೂಜೆಗ ಫುಡ್ ಅಂತ ಏನು ಸ್ಟಾರ್ಟ್ ಮಾಡಿದ್ದೆ ಇದರಲ್ಲೂ ಕೂಡ 3 ಮಂತ್ಸ್ಗೆ ಒಂದು ಸರಿ ಪೇಮೆಂಟ್ ಆಗ್ತಾಯಿತ್ತು. ನಾನು ಏನು ಅಂದ್ಕೊಂಡಿದ್ದೆ ಅಷ್ಟು ಚೆನ್ನಾಗಿ ಅದು ರೀಚ್ ಆಗಲಿಲ್ಲ. ಪೂಜೆಗ ಫುಡ್ ಅನ್ನೋದು ಸ್ವಲ್ಪ ಮಾತ್ರ ರೀಚ್ ಆಗ್ತಾಯಿತ್ತು. ಒಂದು ವೀಡಿಯೋ ಹಾಕಿದ್ರೆ 100 ಅಥವಾ 200 ಮಾತ್ರ ವ್ಯೂಸ್ ಬರ್ತಾಯಿತ್ತು. 1 ಇಯರ್ ಕಂಟಿನ್ಯೂಸ್ ಆಗಿ ಹಾಕಿದ್ದೀನಿ ನಾನು. ಪ್ರತಿದಿನ ವೀಡಿಯೋ ಮಾಡಿ ಹಾಕೋದು. ಇವಾಗ ಕ್ಲಿಕ್ ಆಗುತ್ತೆ, ಇವಾಗ ವೈರಲ್ ಆಗುತ್ತೆ ಅಂತ. ಬಟ್ ಅದೇನೋ ಗೊತ್ತಿಲ್ಲ, ಅದು ಚಾನಲ್ ಗ್ರೋ ಆಗಲೇ ಇಲ್ಲ.
ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟ್ ಆಯ್ತಲ್ವಾ 1 ಮಿನಿಟ್ ಕುಕ್ಕಿಂಗ್ ವಿಡಿಯೋ ಹಾಕೋದು ಅಂತ, ಅದನ್ನು ಸ್ಟಾರ್ಟ್ ಮಾಡಿದೆ. ಅದನ್ನು ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ನಾನು ಯೂಟ್ಯೂಬ್ಗೆ ಏನು ವಿಡಿಯೋ ಮಾಡಿ ಹಾಕ್ತಾಯಿದ್ದೆ ಅಲ್ವಾ, ಅದನ್ನೇ ಅಲ್ಲಿಗೂ ಕೂಡ ಹಾಕ್ತಾಯಿದ್ದೆ. ಈ ಥರ ಶೂಟ್ ಮಾಡಬೇಕು, ಆ ಥರ ಶೂಟ್ ಮಾಡಬೇಕು ಅಂತ ಏನೂ ಇರಲಿಲ್ಲ. ಯೂಟ್ಯೂಬ್ಗೆ ಹೆಂಗೆ ಶೂಟ್ ಮಾಡ್ತಾಯಿದ್ದೆ ಅದನ್ನು ಕೂಡ ಅಲ್ಲಿಗೆ ಹಾಕ್ತಾಯಿದ್ದೆ. ಮೇಲ್ಗಡೆನೂ ಕೂಡ ಬ್ಲ್ಯಾಂಕ್, ಮಧ್ಯದಲ್ಲಿ ಮಾತ್ರ ವಿಡಿಯೋ ಬರೋದು, ಹಾಗೆ ಕೆಳಗಡೆನೂ ಕೂಡ ಬ್ಲ್ಯಾಂಕ್ ಇರೋದು, ಈ ಥರ ವೀಡಿಯೋಸ್ ಆಗ್ತಿತ್ತು. ಹಾಗೆ ಒಂದು ಸಾರಿ ನೋಡ್ತಿದ್ದಾಗ ವಿಡಿಯೋ ಎಡಿಟಿಂಗ್ ಮಾಡೋವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ರೊಟೇಟ್ ಅಂತ ಬರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಆಗಿತ್ತು. ನನಗೆ ರೊಟೇಟ್ ಮಾಡೋದು ಕೂಡ ಗೊತ್ತಿರಲಿಲ್ಲ. ಬಟ್ ವಿಡಿಯೋ ಅಷ್ಟೊಂದು ಎಡಿಟಿಂಗ್ ಗೊತ್ತಿರಲಿಲ್ಲ, ಒಂದು ತಕ್ಕ ಮಟ್ಟಿಗೆ ಗೊತ್ತಿತ್ತು ಅಷ್ಟೇ. ಆ ರೊಟೇಟ್ ಆದಾಗ ವಿಡಿಯೋ ಫುಲ್ ಸ್ಕ್ರೀನ್ ಬಂದುಬಿಡ್ತು ನನಗೆ. ಅದಾದಮೇಲೆ ಒಂದು ರಸಮ್ ವಿಡಿಯೋನ ಹಾಕಿದ್ದೆ ಇನ್ಸ್ಟಾಗ್ರಾಮ್ಗೆ, ಅಂದರೆ ಫುಲ್ ಸ್ಕ್ರೀನ್ ಬರೋ ಥರ. ಅಂದರೆ ಶೂಟ್ ಮಾಡಿರೋದು ಯೂಟ್ಯೂಬ್ಗೆ, ಅದು ರೊಟೇಟ್ ಮಾಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅಂದರೆ ಫುಲ್ ಇದೇ ಥರ ಶೂಟ್ ಮಾಡಿರೋದು, ಅಂದರೆ ರೀಲ್ಸ್ಗೋಸ್ಕರ ಶೂಟ್ ಮಾಡಿರೋದು ಅಂತ ಶೂಟ್ ಮಾಡಿದ್ದಲ್ಲ, ಆ ಥರ ಇದ್ದಿದ್ದ ವಿಡಿಯೋನೇ ಈ ಥರ ಮಾಡಿ ಹಾಕಿ ಅದು ರಸಮ್ ವಿಡಿಯೋ ಫುಲ್ ವೈರಲ್ ಆಯಿತು. ಅದರಿಂದನೇ ನನಗೆ ಒಂದು 10 ದಿನಕ್ಕೆ 5,000 ಫಾಲೋವರ್ಸ್ ಗೇನ್ ಆದರು. ಅಂದರೆ ಇದು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ ತಕ್ಷಣ ಆಗಿದ್ದಲ್ಲ, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ 5-6 ತಿಂಗಳಾದಮೇಲೆ ಈ ರಸಮ್ ವಿಡಿಯೋ ವೈರಲ್ ಆದಮೇಲೆ ಅದಾಗಿದ್ದ 5 ದಿನಕ್ಕೆ ಈ ಥರ ಫಾಲೋವರ್ಸ್ ಎಲ್ಲ ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆದರು. ಕಮೆಂಟ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು, ಎಂಗೇಜ್ಮೆಂಟ್ ಕೂಡ ಜಾಸ್ತಿ ಆಯ್ತಲ್ವ. ಅದಾದ ನಂತರ ನಾರ್ಮಲ್ ಆಗಿ ರೀಲ್ಸ್ಗೆ, ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಯಾವ ರೀತಿ ಶೂಟ್ ಮಾಡ್ತಾರೋ ಅದೇ ರೀತಿ ಶೂಟ್ ಮಾಡಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫಾಲೋವರ್ಸ್ ಎಲ್ಲ ಗೇನ್ ಆದರು, ಹಾಗೆ ಕಮೆಂಟ್ಸ್ ಎಲ್ಲ ತುಂಬ ಜಾಸ್ತಿ ಬರೋದು, ಹಾಗೆ ಎಂಗೇಜ್ಮೆಂಟ್ ಕೂಡ ಜಾಸ್ತಿ ಆಗ್ತಾಯಿತ್ತು. ಹಾಗೆ ತುಂಬ ಫಾಲೋವರ್ಸ್ ಗೇನ್ ಆದರು. ಇವಾಗ ನನ್ನ ಪೂಜಿಕಾ ಫುಡ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಲ್ಮೋಸ್ಟ್ ಇನ್ನು 1,500 ಆದರೆ 2 ಲ್ಯಾಕ್ ಫಾಲೋವರ್ಸ್ ಇದ್ದಾರೆ ನನ್ನ ಪೂಜಿಕಾ ಫುಡ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಇದಂತೂ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಒಂದು ಕಡೆ ಸಕ್ಸಸ್ ಆಗಲಿಲ್ಲ ಅಂದರೆ ಇನ್ನೊಂದು ಕಡೆ ಸಕ್ಸಸ್ ಆಗ್ತೀವಿ, ಬಟ್ ಎಲ್ಲೂ ಕೂಡ ನಾವು ಕೈ ಬಿಡಬಾರ್ದು, ಟ್ರೈ ಮಾಡ್ತಾನೆ ಇರಬೇಕು. ಇನ್ನು ಫುಡ್ ಚಾನಲ್ ಏನೋ ಚೆನ್ನಾಗಿ ಹೋಗ್ತಾ ಇದೆ, ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ. ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸ್ ಎಲ್ಲ ಸ್ಟಾಪ್ ಆಗಿಬಿಡ್ತು ನನಗೆ. ಸೆಲ್ಫ್ ಸ್ಟೈಲ್ ಬೈ ಪೂಜಾದಲ್ಲೂ ಅಷ್ಟೇ ಮತ್ತು ಪೂಜಿಕಾ ಫುಡ್ಡಲ್ಲೂ ಅಷ್ಟೇ ಒಂದು 6 ತಿಂಗಳಿಗೆ 8,000 ಬರೋದೇ ಹೆಚ್ಚಾಗಿತ್ತು. ಆ ಥರ ಸ್ಟಾಪ್ ಆಗೋಯಿತು, ಅಂದರೆ ವಿಡಿಯೋ ರೀಚೇ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅರ್ನಿಂಗ್ ಕೂಡ ಸ್ಟಾಪ್ ಆಯಿತು. ಅದಾದಮೇಲೆ ಇನ್ಸ್ಟಾಗ್ರಾಮ್ನಲ್ಲಿ ಮಿನಿ ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡ್ತಾಯಿದ್ರು ಬೇರೆ ಭಾಷೆಯಲ್ಲೆಲ್ಲ. ಸೊ ಹಾಗಾಗಿ ನಾವು ಕೂಡ ಸ್ಟಾರ್ಟ್ ಮಾಡೋಣ, ನಾನು ಕೂಡ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ನಾನು ಸ್ಟಿಚಿಂಗ್ ಮಾಡಿರೋದೇನಾದ್ರೂ ಹಾಕ್ಬೋದು. ಅದು ಕಂಪ್ಲೀಟ್ ಮಿನಿ ವ್ಲಾಗ್ಸ್, ಅಂದರೆ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಿರೋದು. ನಾವು ಡೈಲಿ ಏನೇನು ಮಾಡಿದ್ವಿ ಅದನ್ನು ಒಂದು ಪುಟ್ಟದಾಗಿ ಕ್ಲಿಪ್ ತೆಗೆದು ಹಾಕೋದಲ್ವಾ, ಹಾಕೋಣ. ಇದು ಕೂಡ ರೀಚ್ ಆಗ್ಬೋದೇನೋ, ಚೆನ್ನಾಗಾದರೆ ಇನ್ನೂ ಒಳ್ಳೇದಲ್ವಾ ಅಂತ ಅಂದ್ಕೊಂಡು ಪೂಜಗಾ ವ್ಲಾಗ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಅದು ಪೂಜಗಾ ಹೋಮ್ ಅಂತ ಇತ್ತು. ಅದಾದಮೇಲೆ ಮಿನಿ ವ್ಲಾಗ್ಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪೂಜಗಾ ವ್ಲಾಗ್ಸ್ ಅಂತ ಚೇಂಜ್ ಮಾಡಿಕೊಂಡೆ. ಅದು ಕೂಡ ಒಂದು ರೇಂಜ್ಗೆ ರೀಚ್ ಆಗ್ತಾಯಿತ್ತು. ಮತ್ತು ಇದೆಲ್ಲ ಚೆನ್ನಾಗಿ ಹೋಗ್ತಾ ಇದೆಯಲ್ವಾ, ಇದರಿಂದನೇ ನಾನು ಯೂಟ್ಯೂಬ್ಗೂ ಕೂಡ ವ್ಲಾಗ್ ಮಾಡಿ ಹಾಕಿ ಅದ್ರ ಲಿಂಕ್ ಎಲ್ಲ ಇದಕ್ಕೆ ಶೇರ್ ಮಾಡಿದ್ರೆ ವ್ಯೂಸ್ ಕೂಡ ಬರುತ್ತೆ ಅಂತ ಅಂದ್ಕೊಂಡು ಪೂಜಿಕಾ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದೆ. ಹಾಗೆಯೇ ಫೇಸ್ ರಿವೀಲ್ ಮಾಡ್ದೇನೆ ಆಲ್ರೆಡಿ ವ್ಲಾಗ್ನ ಮಾಡ್ತಾಯಿದ್ರು ಬೇರೆ ಭಾಷೆಯಲ್ಲೆಲ್ಲ ನಾನು ನೋಡಿದ್ದೆ. ವಿತೌಟ್ ಫೇಸ್ ರಿವೀಲಿಂಗ್ ವ್ಲಾಗ್ ಕೂಡ ಮಾಡ್ಬೋದು ಅಂತ ಅವಾಗ ಗೊತ್ತಾಯಿತು ನನಗೆ. ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ, ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಪೂಜಿಕಾ ವ್ಲಾಗ್ಸ್ ಅಂತ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ದೀಪಾವಳಿಯಿಂದ ಸ್ಟಾರ್ಟ್ ಮಾಡಿರುವಂತಹ ವ್ಲಾಗ್ ಚಾನಲ್ ಇದು. ಇದಕ್ಕೂ ಕೂಡ ನಿಮ್ಮ ಸಪೋರ್ಟಿಂದ ಒಂದು ರೇಂಜ್ಗೆ ಚೆನ್ನಾಗಿ ರೀಚ್ ಆಗ್ತಾ ಇದೆ. ನಾನು ಅಂದ್ಕೊಂಡಂಗೆ ರೀಚ್ ಆಗಿಲ್ಲ, ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಆಮೇಲೆ ಥರನಾದ್ರೂ ರೀಚ್ ಆಗ್ತಾ ಇದೆ, ಅದೇ ಖುಷಿ ಇದೆ. ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಲಕ್ ನಿಮ್ಮ ಜೊತೆಗಿದ್ದರೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಕೆಲವೊಂದು ಸಾರಿ ಹೆಂಗಾಗ್ಬಿಡುತ್ತೆ ಅಂತಂದರೆ ಫುಲ್ ಹೈ ಕ್ವಾಲಿಟಿಯಲ್ಲಿ ವಿಡಿಯೋ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ತುಂಬ ಚೆನ್ನಾಗಿ ಎಡಿಟ್ ಮಾಡಿ ಹಾಕಿದ್ರೂ ಕೂಡ 1 ವರ್ಷದಿಂದ ಸೈಕಲ್ ಹೊಡಿತಾ ಇರೋರು ಕೂಡ ಇದ್ದಾರೆ. ಅವ್ರದ್ದು ರೀಚೇ ಆಗಿರೋದಿಲ್ಲ, ಸ್ವಲ್ಪನೂ ಕೂಡ ರೀಚ್ ಆಗಿರೋದಿಲ್ಲ. ಇನ್ನು ಕೆಲವ್ರದಂತೂ ಸ್ವಲ್ಪ ದಿನಕ್ಕೇ ತುಂಬ ಚೆನ್ನಾಗಿ ರೀಚ್ ಆಗಿ ಸಬ್ಸ್ಕ್ರೈಬರ್ಸ್ ಎಲ್ಲ ಗೇನ್ ಆಗಿ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇರುತ್ತೆ. ಲಕ್ ಒಂದು ಚೆನ್ನಾಗಿದ್ದರೆ ನಿಮಗೂ ಕೂಡ ಚೆನ್ನಾಗಿ ಆಗುತ್ತೆ. ಲಕ್ ಚೆನ್ನಾಗಿಲ್ಲ ಅಂತ ಅಂದರೆ ನಾವು ಏನೇ ಮಾಡಿದ್ರೂ ಕೂಡ ರೀಚ್ ಆಗೋದಿಲ್ಲ. ಬಟ್ ನಾವು ಪ್ರಯತ್ನ ಮಾತ್ರ ಪಡ್ತಾನೆ ಇರಬೇಕು. ನಾನಿವಾಗ ಎಷ್ಟು ಯೂಟ್ಯೂಬ್ ಚಾನಲ್ 3 ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಹಾಗೆ 2 ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಎರಡನ್ನೂ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ಮಾಡಬೇಕು ಅಂದರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಅಂದರೆ ತುಂಬಾ ಮುಖ್ಯ. ಮೇನ್ಲಿ ನನ್ನ ಹಸ್ಬೆಂಡ್ ಮತ್ತು ನಮ್ಮತ್ತೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನನಗೇನೇ ಬೇಕು ಅಂದ್ರೂ ಕೂಡ ಕೊಡಿಸ್ತಾರೆ. ಏನಾದ್ರೂ ಸುಸ್ತಾಗ್ತಾಯಿತ್ತು ಕೆಲಸ ಮಾಡ್ಕೊಳ್ಳಿ ಅಂದ್ರೂ ಕೂಡ ಮಾಡ್ಕೋತಾರೆ. ಹಾಗೆಯೇ ನನಗೇನಾದ್ರೂ ನೆಗೆಟಿವ್ ಕಮೆಂಟ್ಸ್, ಬ್ಯಾಡ್ ಕಮೆಂಟ್ಸ್ ಏನಾದರೂ ಬಂದಾಗ ತುಂಬ ಚೆನ್ನಾಗಿ ಧೈರ್ಯ ಹೇಳಿ ಪುಷ್ ಮಾಡ್ತಾರೆ. ನಿನ್ನ ಕೈಲಿ ಆಗುತ್ತೆ, ನೀನು ಮಾಡು, ತಲೆ ಕೆಡಿಸ್ಕೋಬೇಡ ಅಂತ ಎಲ್ಲ. ಹಾಗೆಯೇ ನನ್ನ ಪೇರೆಂಟ್ಸ್ ಆಗಿರ್ಬೋದು, ನನ್ನ ಸಿಸ್ಟರ್ ಇಲ್ಲ ಫ್ಯಾಮಿಲಿ ಆಗಿರ್ಬೋದು, ಹಾಗೆ ನನ್ನ ಸಿಸ್ಟರ್ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿರ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಇದೆಲ್ಲ ಸಾಧ್ಯ ಆಯಿತು.